ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ರೈತರಿಗೆ ಸಾಲ ಮನ್ನಾ 1,00,000ದವರೆಗೆ ಸಾಲ ಮನ್ನಾ ಈ ಬ್ಯಾಂಕಿನಲ್ಲಿರುವಂಥ ಪ್ರತಿ ಒಬ್ಬರ ರೈತರಿಗೂ ಖಂಡಿತವಾಗಿಯೂ ಯಾವ ಬ್ಯಾಂಕಿನಲ್ಲಿ ಇಷ್ಟು ಬ್ಯಾಂಕಿನಲ್ಲಿರುವ ರೈತರಿಗೆ ನಿಮಗೆ 1,00,000 ರೂಪಾಯಿ ಹಣ ಜಮಾ. ಸ್ನೇಹಿತರೆ, ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕೇವಲ ಈ ವಿಡಿಯೋ ಕೇವಲ ಒಂದು 5 ನಿಮಿಷ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರು ಈ ವಿಡಿಯೋವನ್ನು ವೀಕ್ಷಿಸಲೇಬೇಕು. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ಯಾಕಪ್ಪ ಅಂತಂದರೆ ಕೇವಲ 5 ನಿಮಿಷವನ್ನು ಇಲ್ಲಿ ಸ್ಪೆಂಡ್ ಮಾಡಿ ನಿಮಗೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಇದು ರಾಜ್ಯ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದಿರುವಂಥದ್ದು ಸ್ನೇಹಿತರೆ. ಇಲ್ಲಿ ರೈತರಿಗೆ 1,00,000 ರೂಪಾಯಿ ಹಣ ಇವಾಗ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಇಲ್ಲಿ ನಾನು ನಿಮಗೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೇನೆ, ರೈತರಿಗೆ 1,00,000 ಸಹಾಯಧನ ಅಂತ. ಸ್ನೇಹಿತರೆ, ಆ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ, ಐ ಕಾರ್ಡಲ್ಲಿ ಹಾಕ್ತೀನಿ. ಯಾಕಪ್ಪ ಅಂತಂದರೆ 1,00,000 ರೂಪಾಯಿ ಸಹಾಯಧನ ಅಂತಂದರೆ ಸುಲಭ ಅಲ್ಲ ಸ್ನೇಹಿತರೆ. ನಿಮಗೆ ಇಲ್ಲಿ ಮತ್ತೆ ಇಲ್ಲಿ 1,00,000 ರೂಪಾಯಿ ನಿಮಗೆ ಇಲ್ಲಿ ರೈತರ ಸಾಲ ಮನ್ನಾ. ಸ್ನೇಹಿತರೆ, ರೈತರ ಸಾಲ ಮನ್ನಾವನ್ನು 1,00,000 ರೂಪಾಯಿ ಸಾಲ ಮನ್ನಾವನ್ನು ಇವಾಗ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಸ್ನೇಹಿತರೆ. ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಹೇಳಿದರು, ನಾವು ಸಾಲ ಮನ್ನಾವನ್ನು ಮಾಡ್ತೀವಿ ಅಂತ. ರೈತರ ಒಂದು ಏನು ಸಾಲ ಮನ್ನಾವನ್ನು ನಾವು ಯಾರೆಲ್ಲ ಕೃಷಿ ಸಾಲವನ್ನು ಮಾಡಿದಿರಿ ಆ ಒಂದು ಸಾಲ ಮನ್ನಾವನ್ನು ನಾವು ಮಾಡ್ತೀವಿ ಅಂತ ಹೇಳಿದರು. ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋವನ್ನು ಬಿಗಿನಿಂಗಿಂದ ಎಂಡ್ವರೆಗೂ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ವಹಿಸಿದೆ. ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇದರೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಆದಷ್ಟು ತುಂಬ ಜನ ನನಗೆ ಈ ವಿಡಿಯೋದಲ್ಲಿ ತುಂಬ ಜನ ಕೇಳ್ತಿರ್ಬೋದು, ನಮಗೆ ಯಾಕೆ ಸಾಲ ಮನ್ನಾ ಆಗ್ತಾ ಇಲ್ಲ, ಹಾಗಾದರೆ ಯಾವ ಜಿಲ್ಲೆಗಳಿಗೆ ಸಾಲ ಮನ್ನಾ ಆಗುತ್ತೆ, ಎಷ್ಟು ರೂಪಾಯಿ ಸಾಲ ಮನ್ನಾ ಆಗುತ್ತೆ, ಯಾವಾಗ ಸಾಲ ಮನ್ನಾ ಆಗುತ್ತೆ, ತುಂಬ ಕ್ವಶನ್ಗಳಿವೆ. ಆ ಎಲ್ಲ ಕ್ವಶನ್ಗೂ ಈ ಒಂದು ವಿಡಿಯೋದಲ್ಲಿ ಆನ್ಸರನ್ನು ಕೊಡ್ತೀನಿ. ಬನ್ನಿ ಇದರೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ, ದಯವಿಟ್ಟು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಇದರೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಇಲ್ಲಿ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಕೇಳ್ತಿರುವಂಥ ಕ್ವಶನ್ ಇದೆ ಇರುವಂಥದ್ದು, ನಮಗೆ ನಮ್ಗೆ ಹಣನೇ ಬಂದಿಲ್ಲ, ನಮಗೆ ಎಲ್ಲಿ ಹಣನೇ ಇವಾಗ ನಮ್ಗೆ ಸಾಲ ಮನ್ನಾನೇ ಆಗಿಲ್ಲ, ನಮಗೆ ಗೃಹಲಕ್ಷ್ಮಿ ಯೋಜನೆ ಯಾವ ಸ್ಕೀಮ್ ಹಣನೂ ಬಂದಿಲ್ಲ, ನಮ್ಗೆ ಸಾಲ ಮನ್ನಾನೂ ಕೂಡ ಆಗಿಲ್ಲ ಅಂತ ಕೇಳ್ತಿರ್ಬೋದು ಸ್ನೇಹಿತರೆ. ಸಾಲ ಮನ್ನಾನು ಆಗಬೇಕಂತಂದ್ರೆ ನೀವು ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಬೇಕು. ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್ ವಿಡಿಯೋ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಈ ಒಂದು ಮಾಹಿತಿಯನ್ನು ಹೇಳಿದ್ದೀನಿ. ಪ್ರತಿಯೊಬ್ಬರು ಇದನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ಏನು ಸಾಲ ಮನ್ನಾ ಅಂತ ಹೇಳ್ತಾ ಇರುವಂಥದ್ದು ಅದು ತುಂಬ ಟ್ರೆಂಡಿಂಗ್ ಆಗ್ತಾ ಇರುವಂಥದ್ದು. ಇಲ್ಲಿ ಸಾಲ ಮನ್ನಾ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಏನಿವಾಗ ಕರ್ನಾಟಕ ಸರ್ಕಾರದಿಂದ ಕೊಡ್ತಾರಾ ಅಥವಾ ಇದು ಫೇಕ್ ಆದ ರಿಯಲ್ ಏನು ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಫೇಕ್ ರಿಯಲ್ ಅಂತ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಫೇಕ್ ಅಲ್ಲ, ರಿಯಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಿದ್ದರಾಮಯ್ಯನವರು ಹೇಳಿರೋ ಪ್ರಕಾರ ನೀವು ಇಲ್ಲಿ ಬಜೆಟ್ನಲ್ಲಿ ನಾನು ನಿಮಗೆ 1,00,000 ರೂಪಾಯಿಯ ಸಾಲ ಮನ್ನಾವನ್ನು ಇವಾಗ ನಾನು ನಿಮಗೆ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಅದು ಸಿದ್ದರಾಮಯ್ಯನವರು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. 1,00,000 ರೂಪಾಯಿ ಅಂತಂದರೆ ಸಣ್ಣ ಅಮೌಂಟ್ ಅಲ್ಲ ಸ್ನೇಹಿತರೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕರ್ನಾಟಕದ ರೈತರಿಗೆ ಇಲ್ಲಿ 1,00,000 ರೂಪಾಯಿಯ ಸಾಲ ಮನ್ನಾವನ್ನು ಮಾಡಲಿಕ್ಕಿದ್ದಾರೆ. ಆದರೆ ಯಾರಪ್ಪ ಅಂತಂದರೆ ಸಿದ್ದರಾಮಯ್ಯನವರು. ಪ್ರತಿಯೊಬ್ಬರಿಗೂ 1.5 ಲಕ್ಷ ಸಾಲವನ್ನು ಮನ್ನಾ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಾರು ಈ 1,00,000 ಸಾಲ ಮನ್ನಾವನ್ನು ಪಡ್ಕೊಳ್ಳಿಕ್ಕೆ ಅರ್ಹರು ಯಾರಂತ ಕೇಳ್ಬೋದು ನೀವು ಸ್ನೇಹಿತರೆ. ಹಾಗಾದರೆ ಅಂತಂದರೆ ಯಾವಾಗ ಸಾಲ ಮನ್ನಾವನ್ನು ಮಾಡ್ತಾರಂತ ಸ್ನೇಹಿತರೆ, ಅದ್ರ ಬಗ್ಗೆ ಕನ್ಫರ್ಮೇಷನ್ ಬಂದಿಲ್ಲ ಇನ್ನು ಸ್ನೇಹಿತರೆ. ಆದರೆ ಯಾರೆಲ್ಲ ಅರ್ಹರು ಅಂತ ಕೇಳ್ತಿರ್ಬೋದು ನೀವು ಸ್ನೇಹಿತರೆ. ಇವರು ಅಂತಿಲ್ಲ, ರೈತರು ಕೃಷಿ ಸಾಲವನ್ನು ತೆಗೆದಿದ್ರೆ, ನಿಮ್ಮ ಭೂಮಿಯಲ್ಲಿ ಉಳುಮೆ ಮಾಡಿ ನೀವು ಕೃಷಿಯನ್ನು ಹಾಕಿದರೆ ಅದಕ್ಕೋಸ್ಕರ ನೀವು ಸಾಲವನ್ನು ಮಾಡಿದರೆ, ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ಒಂದು ಭೂಮಿಯಲ್ಲಿ ನೀವು ಕೃಷಿಯನ್ನು ಮಾಡಲಿಕ್ಕೆ ನೀವು ಸಾಲವನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಸಾಲ ಮನ್ನಾ ಸ್ನೇಹಿತರೆ. ಇದು ಫಿಕ್ಸ್. ನಾನು ನಿಮಗೆ ಏನು ಫೇಕ್ ನ್ಯೂಸ್ ಕೊಡೋದಿಲ್ಲ ಸ್ನೇಹಿತರೆ. ನೀವು ಏನು ಸಾಲ ಮನ್ನಾವನ್ನು ಮಾಡಬೇಕು ಅದು ಆ ಒಂದು ಸಾಲ ಮನ್ನಾ ಅಂತಂದರೆ ಏನಪ್ಪ ಅಂತಂದರೆ ಇವಾಗ ನಿಮಗೆ ಸಾಲ ಮನ್ನಾ ಮಾಡಬೇಕಂತಂದರೆ ನಿಮ್ಮ ಒಂದು ಭೂಮಿಯಲ್ಲಿ ನೀವು ಕೃಷಿಯನ್ನು ಮಾಡಿರಬೇಕು. ಕೃಷಿ ಅಂತಂದರೆ ಈ ಒಟ್ಟಿನಲ್ಲಿ ಕೃಷಿ ಸಾಲವನ್ನು ತೆಗೆದಿರಬೇಕು. ನೀವು ಕೃಷಿ ಸಾಲವನ್ನು ತೆಗೆದಿರಬೇಕು. ನೀವು ಕೃಷಿ ಸಾಲವನ್ನು ಮಾಡಿರಬೇಕು. ನೀವು ಸಾಲವನ್ನು ತೆಗೆಯಲು ನೀವು ಕೃಷಿ ಸಾಲವನ್ನು ತೆಗೆದಿರಬೇಕು. ಆ ಒಂದು ಇದರಿಂದ ಅಂತಂದರೆ ನಿಮಗೆ ಕೃಷಿ ಸಾಲ ಮಾಡಿದರೆ ಮಾತ್ರ ನಿಮಗೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬರುವಂಥದ್ದು ಸ್ನೇಹಿತರೆ. ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ. ನೀವು ಕೃಷಿ ಸಾಲವನ್ನು ತೆಗೆದಿದ್ದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಇಲ್ಲಿ ಸಾಲ ಮನ್ನಾ
ಸ್ನೇಹಿತರೆ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಡೌಟ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬಾಯ್.